ಇನ್ನು ರಾಜ್ಯದಲ್ಲಿ ಒಕ್ಕಲಿಗರ ಒಗ್ಗಟ್ಟಿಗಾಗಿ ಹೊಸ ತೊಡಕು ಪಾಲಿಟಿಕ್ಸ್ ನಡೀತಾ ಇದೆ. ಇದನ್ನ ಮಾಡ್ತಾ ಇರೋರು ಯಾರು? ಕಮಲ ದಳದ ನಾಯಕರು. ಕಮಲ ದಳದ ಒಕ್ಕಲಿಗ ನಾಯಕರ ಸಮ್ಮೇಳನಕ್ಕಾಗಿ ಹೊಸ ತೊಡಕುವನ್ನ ಆಯೋಜನೆ ಮಾಡಲಾಗಿದೆ. ನಾಳೆ ಬಿಡದಿಯ ತೋಟದ ಮನೆಯಲ್ಲಿ ಶ್ರೀ ಕುಮಾರಸ್ವಾಮಿಯವರ ನಿವಾಸದಲ್ಲಿ ಹೊಸ ತೊಡಕು ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಕುಮಾರಸ್ವಾಮಿ ಹಾಗೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಸಮ್ಮೇಳನವನ್ನ ಆಯೋಜನೆ ಮಾಡಲಾಗಿದೆ. ಒಕ್ಕಲಿಗ ನಾಯಕರಿಗೆ ಬಾಡೂಟವನ್ನ ಏರ್ಪಡಿಸಿದ್ದಾರೆ ಮೈತ್ರಿ ನಾಯಕರು. ಮಂಡ್ಯ ಭಾಗದ ಪ್ರಮುಖ ನಾಯಕರಿಗೂ ಹಬ್ಬಕ್ಕೆ ಖುದ್ದು ಆಹ್ವಾನವನ್ನ ನೀಡಲಾಗಿದೆಯಂತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಹೊಸ ತೊಡಕು ಹಬ್ಬದ ನೆಪ, ಒಗ್ಗಟ್ಟಿನ ಮಂತ್ರ. ಬಟ್ ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ರತ್ತ ಹೋಗಿರುವಂತಹ ಒಕ್ಕಲಿಗ ಸಮುದಾಯ ಈ ಹೊಸ ತೊಡಕುವಿನ ಮೂಲಕ ಆ ಸಮುದಾಯದ ನಾಯಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಮೈತ್ರಿ ನಾಯಕರ ತಂತ್ರ ವರ್ಕೌಟ್ ಆಗತ್ತಾ ಅಂತ ಹೇಳಿ ಯಾರ್ಯಾರು ಬರ್ತಾರೆ ನಾಳಿನ ಈ ಹೊಸ ತೊಡಕು ಸಮ್ಮೇಳನಕ್ಕೆ? ಗಣಪತಿ, ಪ್ರಮುಖವಾಗಿ ಒಕ್ಕಲಿಗರ ಈ ಒಗ್ಗಟ್ಟಿನ ಬಾಡೂಟದ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ JDS ಹಾಗೂ BJPಯ ಒಕ್ಕಲಿಗರ ಸಮುದಾಯದ ನಾಯಕರು ಇದರಲ್ಲಿ ಹಾಜರಾಗ್ತಾರೆ. ಪ್ರಮುಖವಾಗಿ ನಾಳೆ ಬೆಳಿಗ್ಗೆ ಆದಿಚುಂಚನಗಿರಿ ಮಠಕ್ಕೆ ಕುಮಾರಸ್ವಾಮಿಯವರು ಹಾಗೂ ಆರ್ ಅಶೋಕ್ ಅವರು ಭೇಟಿ ಕೊಟ್ಟು, ಜೊತೆಗೆ ಮಂಜುನಾಥ್ ಅವರು ಕೂಡ ಇರ್ತಾರೆ. ಅವರ ಆಶೀರ್ವಾದ ಪಡೆದು, ಅಂದರೆ ಶ್ರೀಗಳ ಆಶೀರ್ವಾದ ಪಡೆದು ನೇರವಾಗಿ ಬಿಡದಿಯ ತೋಟದ ಮನೆಯಲ್ಲಿ ಈ ರೀತಿಯಾದಂಥ ಒಂದು ಬಾಡೂಟದ ಕಾರ್ಯಕ್ರಮವನ್ನು ಈಗಾಗಲೇ ಕುಮಾರಸ್ವಾಮಿ ಅವರು ಏರ್ಪಡಿಸಿದ್ದಾರೆ. ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಈ ಕಾರ್ಯಕ್ರಮದಲ್ಲಿ BJP ಹಾಗೂ JDSನ ಹಾಲಿ MLAಗಳು ಹಾಗೂ ಮಾಜಿ MLAಗಳು ಈ ಬಾಡೂಟದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಅವಶ್ಯಕತೆ ಇರುತ್ತೆ. ಈ ನಿಟ್ಟಿನಲ್ಲಿ BJPಯ ಆರ್ ಅಶೋಕ್ ಅವರು ಇರ್ಬೋದು, ಹಾಗೆ ಕುಮಾರಸ್ವಾಮಿ ಅವರು ಇರ್ಬೋದು, ತಮ್ಮ ಪಕ್ಷದ MLAಗಳಿಗೆ ಹಾಗೂ ಪರಿಷತ್ ಸದಸ್ಯರಿಗೆ ಒಂದಷ್ಟು ಒಗ್ಗಟ್ಟಿನ ಮಂತ್ರವನ್ನು ಹೇಳ್ಕೊಡ್ತಾರೆ. ಅಂದರೆ BJP ಇರ್ಬೋದು, JDS ಇರ್ಬೋದು, ಯಾವುದೇ ಕಾರಣಕ್ಕೂ ಒಕ್ಕಲಿಗರಿಗೆ ಅನ್ಯಾಯ ಆಗಲು ಬಿಡಲ್ಲ. ನಾವು ಕೂಡ ಒಕ್ಕಲಿಗರೇ, ನಮ್ಮ ಸಮುದಾಯಕ್ಕೆ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡೋಣ. ಮುಂದಿನ ದಿನಗಳಲ್ಲಿ, ಅಂದರೆ ಈಗ ಬರುವಂಥ ಚುನಾವಣೆಯಲ್ಲಿ, ನಾವು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳು, ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮತಗಳು BJPಯ ಪರವಾಗಿರಬೇಕು. ಅದರಲ್ಲೂ ಕೂಡ ಮೈತ್ರಿ ನಾಯಕರು ಎಲ್ಲೆಲ್ಲಿ ನಿಂತಿದ್ದಾರೋ ಅವರ ಪರವಾಗಿ ನಮ್ಮ ಒಕ್ಕಲಿಗರ ಓಟನ್ನು ಬರಬೇಕು. ಈ ನಿಟ್ಟಿನಲ್ಲಿ ನಾವು ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ಇದು ಒಂದು ಹೊಸ ತೊಡಕು ಕೇವಲ ಯುಗಾದಿ ಹಬ್ಬದ ಮರುದಿನದ ಕಾರ್ಯಕ್ರಮ. ಇದೇ ಕಾರ್ಯಕ್ರಮದಲ್ಲಿ ಮಾಜಿ CM ಕುಮಾರಸ್ವಾಮಿ ಹಾಗೂ ಆರ್ ಅಶೋಕ್ ಅವರು ಇಂತಹದೊಂದು ವೋಟ್ ಕ್ರೋಢೀಕರಣಕ್ಕೆ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈಗ ಇತ್ತೀಚಿನ ಬೆಳವಣಿಗೆಗಳು ನಾವು ನೋಡಿದಾಗ ನೋಡಿ, ಹಳೆ ಮೈಸೂರು ಭಾಗ ಈಗಾಗಲೇ JDS ಭದ್ರಕೋಟೆ ಜೊತೆಗೆ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಎಲ್ಲ ಒಂದು ಕಡೆ BJP ಇಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇತ್ತು. ಆದರೆ ಈಗ ಮೈತ್ರಿ ಆಗಿರೋದ್ರಿಂದ JDS ಹಾಗೂ BJP ನಾಯಕರು ಒಕ್ಕಲಿಗರ ಮತವನ್ನು ಕ್ರೋಢೀಕರಿಸಬೇಕಾಗಿದೆ. ಅದರ ಅನಿವಾರ್ಯತೆ ಇದೆ. ಜೊತೆಗೆ ಒಂದು ಟಾಸ್ಕ್ ಹಾಗೂ ಚಾಲೆಂಜ್ ಕೂಡ ಆರ್ ಅಶೋಕ್ ಹಾಗೂ ಕುಮಾರಸ್ವಾಮಿ ಅವರ ಮೇಲೆ ಈಗಾಗಲೇ BJP ಹೈಕಮಾಂಡ್ ನಾಯಕರು ಕೊಟ್ಟಿರುವಂಥದ್ದು. ಹೀಗಾಗಿ ಇದು ಕೇವಲ ಲೋಕಸಭಾ ಚುನಾವಣೆಯ ತಂತ್ರಗಾರಿಕೆ ಅಷ್ಟೇ ಇರಲ್ಲ, ಸ್ಥಳೀಯ ಚುನಾವಣೆಗೂ ಕೂಡ ಈ ರೀತಿಯಾದ ಒಂದು ತಂತ್ರಗಾರಿಕೆ ಮಾಡಬೇಕಾಗತ್ತೆ. ಹೀಗಾಗಿ ವಿಶೇಷವಾಗಿ ಮಂಡ್ಯ ಭಾಗದಲ್ಲೂ ಕೂಡ ಈ ರೀತಿಯಂಥ ಒಕ್ಕಲಿಗರ ನಾಯಕರು, BJP ಹಾಗೂ JDS ಒಂದಷ್ಟು ನಾಯಕರು ಈ ರೀತಿಯಾದಂಥ ಒಂದು ಒಕ್ಕಲಿಗರ ಒಗ್ಗಟ್ಟಿನ ಪ್ರದರ್ಶನದಲ್ಲಿ ಭಾಗಿಯಾಗ್ತಾರೆ. ಹಾಗೂ ಒಂದಷ್ಟು ಅಸಮಾಧಾನ ಕೂಡ ಇದೆ. ಒಕ್ಕಲಿಗರ ನಾಯಕರಿಗೆ ಕೇವಲ ಕಾಂಗ್ರೆಸ್ಸಲ್ಲಿ ಹೆಚ್ಚು ಸ್ಥಾನಮಾನ ಸಿಗುತ್ತೆ, BJPಯಲ್ಲಿ ಇಲ್ಲ, JDSಲ್ಲೂ ಇಲ್ಲ. ಒಂದಷ್ಟು ಜವಾಬ್ದಾರಿ ಕೂಡ ಕೊಡ್ತಾ ಇಲ್ಲ. BJP ಕೇವಲ ಲಿಂಗಾಯತ ಸಮುದಾಯದ ನಾಯಕರಿಗೆ ಮಾತ್ರ ಹೆಚ್ಚು ಪ್ರದರ್ಶನ ಅಥವಾ ಹೆಚ್ಚು ಪ್ರಾಶಸ್ತ್ಯ ಕೊಡುತ್ತೆ. ಈ ನಿಟ್ಟಲ್ಲಿ ಚರ್ಚೆ ಆಗ್ತಿದೆ. ಅದನ್ನು ಹೋಗ್ಲಾಡಿಸ್ಬೇಕು ಅಂತಂದರೆ ಈ ಒಗ್ಗಟ್ಟಿನ ಪ್ರದರ್ಶನ ಇದೆಯಲ್ಲ, ಈ ಹೊಸ ತೊಡಕು ಇದೆಯಲ್ಲ, ಈ ಕಾರ್ಯಕ್ರಮ ನಾಳೆ ಸಾಕ್ಷಿ ಆಗುತ್ತೆ. ಹೀಗಾಗಿ ಬೆಳಿಗ್ಗೆ ಶ್ರೀಗಳ ಆಶೀರ್ವಾದ ಪಡೆದು ನೇರವಾಗಿ ಬಿಡದಿಗೆ ತೆರಳಿ ಅಲ್ಲಿ ಒಂದಷ್ಟು ನಾಯಕರ ಜೊತೆಗೆ ಸಭೆ ಕೂಡ ಮಾಡ್ತಾರೆ. ಹಾಗೂ ಮಂಡ್ಯ ಭಾಗ ಇರ್ಬೋದು, ಕೇವಲ ಮೈಸೂರು ಇರ್ಬೋದು, ಹಾಗೆ ಚಾಮರಾಜ ಇರ್ಬೋದು, ಹಾಗೆ ರಾಮನಗರ, ಈ ಎಲ್ಲ ಭಾಗದಲ್ಲೂ ಕೂಡ ಒಕ್ಕಲಿಗರು ಒಗ್ಗಟ್ಟಿನಿಂದ ನಮ್ಮ ಅಭ್ಯರ್ಥಿಯ ಪರವಾಗಿ ನಿಲ್ಲಬೇಕು ಅಂತ ಒಂದು ಸ್ಪಷ್ಟ ಸಂದೇಶವನ್ನು ಈ ಹೊಸ ತೊಡಕು ಕಾರ್ಯಕ್ರಮದಲ್ಲಿ ಕೊಡಲಾಗುತ್ತೆ. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.